ನಮಸ್ತೆ. ಫಿಲ್ಮಿ ರೆಡ್ ರಾಕ್ಸ್ಗೆ ಸ್ವಾಗತ. ಅದೇ ರೀತಿಗೆ ಬುಲೆಟ್ ಬಂಡಿ ಅನ್ನೋ ಒಂದು ಅಫಿಷಿಯಲ್ ಈಗಾಗಲೇ ಒಂದು ಗ್ಲಿಮ್ಸ್ ರಿಲೀಸ್ ಆಗಿದೆ ಅಂತ ಹೇಳಕ್ಕೆ ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವಾ, ಖಂಡಿತವಾಗಿ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಕ್ಕೆ ಅದೇ ರೀತಿಯಾಗಿ ಈಗಾಗಲೇ ನಾನು ಒಂದು ವಿಡಿಯೋ ಹಾಕಿದ್ದೇನೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿಯೂ ಒಂದು ಉತ್ತಮ ರೆಸ್ಪಾನ್ಸ್ ಈ ವಿಡಿಯೋಗೆ ಸಿಕ್ಕಿದೆ ಅಂತ ಹೇಳಿದರೆ ಅದಕ್ಕೋಸ್ಕರನೇ ನಾನು ಮತ್ತೊಂದು ಸಲ ಈ ವಿಡಿಯೋ ಮಾಡಲಿಕ್ಕೆ ಹೊರಟಿದ್ದೇನೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿಯೂ ರಾಘವ ಲಾರೆನ್ಸ್ನವರ ಒಂದು ಮೋಸ್ಟ್ ವೇಟಿಂಗ್ನಲ್ಲಿರುವ ಮೂವಿಯಲ್ಲಿ ಕೂಡ ಈ ಮೂವಿ ಕೂಡ ಒಂದು ಅಂತ ಹೇಳಕ್ಕೆ. ಅದೇ ರೀತಿಯಲ್ಲಿ ದೊಡ್ಡ ಮಟ್ಟಿನ ಈ ಮೂವಿನಲ್ಲಿ ಒಂದು ಪ್ರಚಾರಕ್ಕೆ ಹೋದರೆ ಖಂಡಿತವಾಗಿ ಈ ಮೂವಿ ಅಂತೂ 100% ಬ್ಲಾಕ್ ಮಾಸ್ಟರ್ ಹಿಟ್ ಮೂವಿಗಳಲ್ಲಿ ಕೂಡ ಈ ಮೂವಿ ಕೂಡ ಒಂದು ಅಂತಲೇ ಹೇಳಕ್ಕೆ. ಅದೇ ರೀತಿಯಲ್ಲಿ ಕೂಡ ಒಂದು ದೊಡ್ಡ ಮಟ್ಟಿನಲ್ಲಿ ಈ ಮೂವಿ ಒಂದು ಪ್ರಚಾರಕ್ಕೆ ಹೋದರೆ ಈ ಮೂವಿಗೆ ಒಂದು ಖಂಡಿತವಾಗಿ ರೆಸ್ಪಾನ್ಸ್ ಸಿಗುತ್ತೆ ಅಂತಲೇ ಹೇಳಕ್ಕೆ. ಅದೇ ರೀತಿಯಲ್ಲಿ ರಾಘವ ಲಾರೆನ್ಸ್ನವರಿಗೆ ಯಾಕೆ ಇಷ್ಟರ ಮಟ್ಟಿಗೆ ಒಂದು ಹೈಪ್ ಕ್ರಿಯೇಟ್ ಮಾಡಲಾಗುತ್ತೆ ಅನ್ನೋ ಒಂದು ವಿಚಾರ ಕೂಡ ಈ ವಿಡಿಯೋದಲ್ಲಿ ಮಾಡೋಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತೇಳಿದ್ರೆ ಎಷ್ಟು ಸಾವಿರ ಒಂದು ಬಡವರಿಗೆ ಕೂಡ ಒಂದು ಹೃದಯದ ಒಂದು ಫ್ರೀಯಾಗಿ ಒಂದು ಶಸ್ತ್ರಚಿಕಿತ್ಸೆಯನ್ನು ಮಾಡಿಕೊಳ್ಳುವಂಥ ಒಂದು ವ್ಯಕ್ತಿಯಲ್ಲಿ ಕೂಡ ಒಂದು ರಾಘವ ಲಾರೆನ್ಸ್ನವರು ಕೂಡ ಒಬ್ಬರು ಅಂತಲೇ ಹೇಳಕ್ಕೆ. ಅದೇ ರೀತಿಯಲ್ಲಿ ಕೂಡ ಅಂಥದ್ದೇ ಒಂದು ಉತ್ತಮ ಒಂದು ಸಮಾಜ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತಲೇ ಹೇಳಕ್ಕೆ. ಇಂಥ ಒಂದು ವಿಚಾರಕ್ಕೆ ಇವರ ಒಂದು ಮೂವಿ ಗೆಲ್ಲಬೇಕು ಅನ್ನೋ ಒಂದು ವಿಚಾರ ಕೂಡ ನಮಗೆ ಅದೇ ರೀತಿಯಲ್ಲಿ ದೊಡ್ಡ ಮಟ್ಟಿನ ಒಂದು ವಾದಾಸೆ ಅಂತಲೇ ಹೇಳಕ್ಕೆ. ಯಾಕಂತೇಳಿದ್ರೆ ಇವರ ಮೂವಿ ಗೆದ್ದರೆ ಇನ್ನಷ್ಟು ಒಂದು ಸಹಾಯ ಮಾಡುವಂಥ ಒಂದು ಅವಕಾಶ ಇನ್ನಷ್ಟು ಇವರಿಗೆ ಬರಲಿದೆ ಅನ್ನೋ ಒಂದು ವಿಚಾರ ಕೂಡ ಸ್ಪಷ್ಟವಾಗಿ ಹೇಳ್ಬೋದು ಅಂತ ಹೇಳಕ್ಕೆ. ಅದೇ ರೀತಿಯಲ್ಲಿ ಕೂಡ ದೊಡ್ಡ ಮಟ್ಟಿನ ಒಂದು ವಿಚಾರದ ಮುಂದೆ ಈ ವಿಡಿಯೋ ಯಾಕೆ ನಾನು ಮತ್ತೆ ಪದೇ ಈ ವಿಡಿಯೋದ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಅದೇ ರೀತಿಯಲ್ಲಿ ಒಂದು ಒಳ್ಳೆಯ ಡ್ಯಾನ್ಸರ್ ಕಿಂಗ್ನ ಮೂಲಕ ಈ ಒಂದು ಎಂಟ್ರಿ ಆಗಿದ್ದಾರೆ ಅಂತಲೇ ಹೇಳಕ್ಕೆ. ಯಾಕಂತೇಳಿದ್ರೆ ಡ್ಯಾನ್ಸರ್ ಕಿಂಗ್ ವಿತ್ ಆ್ಯಕ್ಷನ್ ಹೀರೋ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತೇಳಿದ್ರೆ ಆ ಲೆವೆಲ್ಗೆ ರೇಂಜ್ಗೆ ಈ ಮೂವಿ ಒಂದು ಬಂದಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಯಾಕಂತೇಳಿದ್ರೆ ಆ ಗ್ಲಿಮ್ಸ್ ನೋಡುವಾಗಲೇ ಗೊತ್ತಾಗುತ್ತೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವ ರೀತಿಯಲ್ಲಿ ಒಂದು ಎಡಿಟಿಂಗ್ ವರ್ಷನ್ ಮಾಡಿದ್ದಾರೆ, ಅದೇ ರೀತಿ ಯಾವ ರೀತಿಯಲ್ಲಿ ಒಂದು ಈಗಿನ ಒಂದು ಪಕ್ಕಾ ಒಂದು ಕ್ಲಾಸಿಕ್ ಮಾಸ್ ಥರ ಈ ಮೂವಿಯನ್ನು ರಿಲೀಸ್ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತಾರೆ. ಖಂಡಿತವಾಗಿ ದೊಡ್ಡ ಮಟ್ಟಿನ ಈ ಮೂವಿ ಒಂದು ಪ್ರಚಾರ ಮಾಡಿ ಕೂಡ ಒಂದು ದೊಡ್ಡ ಮಟ್ಟಿನಲ್ಲಿ ಹೈಪ್ ಕ್ರಿಯೇಟ್ ಮಾಡಿದರೆ ಈ ಮೂವಿ ಖಂಡಿತವಾಗಿ ಗೆಲ್ಲುತ್ತೆ ಅಂತಲೇ ಹೇಳ್ಬೋದು. ವಿಶೇಷವಾಗಿ ರಾಘವ ಲಾರೆನ್ಸ್ನವರಿಗೆ ಸ್ಪೆಷಲ್ ಆಗಿ ಯಾಕಂತೇಳಿದ್ರೆ ಇವರ ಮೂವಿಗೋಸ್ಕರ ಒಂದು ದೊಡ್ಡ ಮಟ್ಟಿನಲ್ಲಿ ಪ್ರಚಾರ ಮಾಡಿದರೆ ಯಾಕೋಸ್ಕರ ಒಂದು ಒಳ್ಳೆಯದಂತ ಹೇಳಿದ್ರೆ ನಿಜವಾಗ್ಲೂ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತೇಳಿದ್ರೆ ನಮ್ಮ ಕರುನಾಡ ಅಪ್ಪು ಸರ್ ಅವರ ಒಂದು ಪುನೀತ್ ರಾಜ್ಕುಮಾರ್ ಅವರ ಒಂದು ಒಳ್ಳೆಯ ದಾರಿಯನ್ನೇ ಕೂಡ ಇವರು ಕೂಡ ಒಂದು ಹಿಡಿದುಕೊಂಡು ಬಂದಿರುವಂಥ ಒಂದು ವ್ಯಕ್ತಿಯಲ್ಲಿ ಕೂಡ ಇವರು ಕೂಡ ಒಬ್ಬರು ಅಂತಲೇ ಹೇಳಕ್ಕೆ. ಯಾಕೆಂತೇಳಿದ್ರೆ ಅವರದೇ ರೀತಿಯಲ್ಲಿ ಕೂಡ ಒಂದು ಒಳ್ಳೆಯ ಸಮಾಜ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಅಂಥದ್ದೇ ಒಂದು ಒಳ್ಳೆಯ ಸಮಾಜ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸ್ಪೆಷಲ್ ಆಗಿ ಯಾಕಂತೇಳಿದ್ರೆ ರಾಘವ ಲಾರೆನ್ಸ್ನವರ ಈ ದೊಡ್ಡ ಸಮಯದ ಗ್ಯಾಪ್ನ ನಂತರ ಮೂವಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಕ್ಕೆ. ಅದೇ ರೀತಿಯಲ್ಲಿ ಈ ಮೂವಿ ಕೂಡ ದೊಡ್ಡ ಸಮಯದ ನಂತರ ಈ ಮೂವಿ ಕೂಡ ಬಂದಿದೆ ಅಂತ ಹೇಳಕ್ಕೆ. ಯಾಕಂತೇಳಿದ್ರೆ ಟೋಟಲ್ ಆಗಿ ಹೇಳಬೇಕಂದ್ರೆ ಇಟ್ ವಾಸ್ ಒಂದು ಗ್ಲಿಮ್ಸ್ ನೋಡುವಾಗಲೇ ಒಂದು ಪಕ್ಕ ಒಂದು ಕ್ರೇಜಿ ಥರ ಒಂದು ಪಕ್ಕ ಕ್ಲಾಸಿಕ್ ಮಾಸ್ ಥರ ಈ ಮೂವಿ ಅಂತೂ ಬಂದಿದೆ ಅಂತಲೇ ಹೇಳ್ಬೋದು. ಅದೇ ರೀತಿಯಲ್ಲಿ ಕೂಡ ಈ ಮೂವಿ ಒಂದು ಪಬ್ಲಿಕ್ ರಿಯಾಕ್ಷನ್ ರಿಲೀಸ್ ಆದಮೇಲೆ ಪಬ್ಲಿಕ್ ರಿಯಾಕ್ಷನ್ ಯಾವ ರೀತಿ ಇರ್ಬೋದು ಅನ್ನೋ ಒಂದು ವಿಚಾರ ಕೂಡ ಖಂಡಿತವಾಗಿಯೂ ರಿಲೀಸ್ ಆದಮೇಲೆ ನೋಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗಿ ಅಂಥ ಒಂದು ವಿಚಾರಕ್ಕೋಸ್ಕರ ನಾವು ಕೂಡ ಕಾಯ್ತಾ ಇದ್ದೀವಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಯಾಕಂತೇಳಿದ್ರೆ ಬುಲೆಟ್ ಬಂದು ಒಂದು ಫಸ್ಟ್ ಗ್ಲಿಮ್ಸೇ ಒಂದು ಆ ಥರ ಒಂದು ಕ್ಯೂರಿಯಾಸಿಟಿ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಇನ್ನು ಯಾವ ಥರ ಮೂವಿ ನೋಡುವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋ ಒಂದು ವಿಚಾರ ಕೂಡ ಅದೇ ರೀತಿಯಲ್ಲಿ ಇರುತ್ತೆ ಅಂತ ಹೇಳಕ್ಕೆ. ಏನೇ ಆಗಲಿ ದೊಡ್ಡ ಮಟ್ಟಿನ ಒಂದು ಆಲ್ ದಿ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ವಿಶೇಷವಾಗಿ ರಾಘವ ಲಾರೆನ್ಸ್ನವರ ಅಭಿಮಾನಿಗಳು ಯಾರ್ಯಾರು ಇದ್ದಾರೆ ಖಂಡಿತವಾಗಿ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ರಾಘವ ಲಾರೆನ್ಸ್ನವರ ಈ ಮೂವಿ ಒಂದು ದೊಡ್ಡ ಮಟ್ಟಿನ ಒಂದು ಮೂವಿಗಳಲ್ಲಿ ಕೂಡ ಯಾಕಂದರೆ ಇಡೀ ಲೈಫ್ ಸಿನಿ ಜರ್ನಿಯ ದ ಬೆಸ್ಟ್ ಮೂವಿಯಲ್ಲಿ ಕೂಡ ಈ ಮೂವಿ ಒಂದು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ಈ ಮೂವಿ ಒಂದು ದೊಡ್ಡ ಮಟ್ಟಿನಲ್ಲಿ ಪ್ರಚಾರ ಮಾಡಿದರೆ ಖಂಡಿತವಾಗಿ ಈ ಮೂವಿಗೆ ಗೆಲ್ಲುತ್ತೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ಕೂಡ ದೊಡ್ಡ ಮಟ್ಟಿನ ಯಶಸ್ಸಿನ ಜೊತೆಗೆ ಇಡೀ ಟೀಮ್ ಚಿತ್ರತಂಡಕ್ಕೆ ನಮ್ಮ ಕಡೆಯಿಂದ ಕೂಡ ದೊಡ್ಡ ಮಟ್ಟಿನ ಒಂದು ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಗೆ ಸ್ಪೆಷಲ್ ಆಗಿ ರಾಘವ ಲಾರೆನ್ಸ್ನವರ ನೀವು ಅಭಿಮಾನಿಗಳಾಗಿದ್ದರೆ ಖಂಡಿತವಾಗಿ ಈ ನಮ್ಮ ಒಂದು ವಿಡಿಯೋವನ್ನು ಇಷ್ಟ ಆದರೆ ಖಂಡಿತವಾಗಿ ಅವರ ಚಾನಲ್ಗೆ ಒಂದು ಶೇರ್ ಮಾಡಿ, ನಮ್ಮ ಚಾನಲ್ಗೆ ಒಂದು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಗೆ ಸ್ಕಿಪ್ ಮಾಡಿದ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಆದಷ್ಟು ವಿಡಿಯೋನ ಶೇರ್ ಮಾಡಿ
ನಮ್ಮ ಫಿಲ್ಮ್ ಏರ್ ರಾಕ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಜೈ ಹಿಂದ್.